ಬಿಡಿಎ ಮಾದರಿಯಲ್ಲಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ರಚನೆಗೆ ನಿನ್ನೆ ಬೆಳಗಾವಿಯ ಸದನದಲ್ಲಿ ಅಂಗೀಕಾರ ಸಿಕ್ಕಿದೆ. ಆದರೆ ಈ ನಡುವೆ ಮೂಡಾದಲ್ಲಿ ಬಗೆದಷ್ಟು ಭ್ರಷ್ಟಾಚಾರಗಳು ಮತ್ತಷ್ಟು ಬಯಲಿಗೆ ಬರ್ತಿವೆ. ಸದ್ಯ ಈಗ ತನಿಖೆಗೆ ಆದೇಶ ಮಾಡಿದಂತಹ ನಿವೃತ್ತ ನ್ಯಾಯಮೂರ್ತಿಗಳ ಕಮಿಟಿಯೇ ಸದ್ಯಕ್ಕೆ ಊರ್ಜಿತ ಅಲ್ಲ, ಅದು ಇರ್ಕೂಡ್ದು ಅಂತೇಳಿ ದೂರದರಂತಹ ಸ್ನೇಹಮಯಿ ಕೃಷ್ಣ ಅವರು ಈಗ ಆಗ್ರಹವನ್ನು ಮಾಡ್ತಿದ್ದಾರೆ. ನಮ್ಮ ಜೊತೆ ಸ್ನೇಹಮಯಿ ಕೃಷ್ಣ ಅವರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಸದ್ಯಕ್ಕೆ ಈಗ ನಿವೃತ್ತ ನ್ಯಾಯಮೂರ್ತಿ PN ದೇಸಾಯಿ ಅವರ ಕಮಿಟಿ ತನಿಖೆ ನಡೆಸ್ತಿದೆ ಸರ್, ಸರ್ಕಾರ ನೇಮಕ ಮಾಡಿದ್ದು. ಸದ್ಯಕ್ಕೆ ಏನಕ್ಕೆ ಸರ್ ಅವ್ರು ಬೇಡ ಸರ್? ನವೆಂಬರ್ 7ನೇ ತಾರೀಕು ಅವ್ರಿಗೆ ಡಿಬಾರ್ ಮಾಡಿ ಆದೇಶ ಮಾಡಿರೋಂಥದ್ದು. ಸೊ ಆ ಆದೇಶದ ಹಿನ್ನೆಲೆಯಲ್ಲಿ ಅವರು ನ್ಯಾಯಮೂರ್ತಿಗಳಾಗಿ ಈ ಮಾತ್ರ ಏಕಸದಸ್ಯ ಆಯೋಗದ ಅಧ್ಯಕ್ಷರಾಗಿ ಮುಂದುವರೆದಕ್ಕೆ ಅವ್ರಿಗೆ ಯಾವುದೇ ರೀತಿ ಅಧಿಕಾರ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಸೊ ಈ ಹಿನ್ನೆಲೆಯಲ್ಲಿ ಕೂಡಲೇ ಅವ್ರ ನೇಮಕಾತಿಯನ್ನು ರದ್ದುಪಡಿಸಿ ಅವರಿಗೆ ಈ ವಿಚಾರಣೆಗೆ ಸಂಬಂಧಪಟ್ಟ ಏನು ದಾಖಲೆಗಳು ಕೊಟ್ಟಿದೆ ಆ ದಾಖಲೆಗಳನ್ನು ಸರ್ಕಾರಕ್ಕೆ ವಶಪಡಿಸ್ಕೊಳ್ಬೇಕು ಅಂತ ನಾವು ದೂರನ್ನು ಕೊಟ್ಟಿದ್ದೀನಿ. ಡಿಬಾರ್ ಮಾಡಿದ್ದು ಯಾರು ಸರ್? ಸರ್, ಏನು ಸರ್ವೋಚ್ಚ ನ್ಯಾಯಾಲಯದ ಒಂದು ಸಮಿತಿ ಏನಿದೆ, ಆ ಸಮಿತಿಯ ಒಂದು ಸೂಚನೆ ಮೇರೆಗೆ ಕೇಂದ್ರ ಸರ್ಕಾರದ ಆದೇಶವನ್ನು ಮಾಡಲಾಗಿದೆ. ಯಾವ ಕಾರಣ ಅಂತ ಹೇಳ್ಬೋದು ಸರ್? ಸರ್, ಅದೇ ಒಂದು ಹೈದರಾಬಾದ್ ಸಂಸ್ಥೆಗೆ ಅವ್ರನ್ನ ನೇಮಕಾತಿ ಮಾಡುವಂಥ ವಿಚಾರದಲ್ಲಿ ಅವರು ನಿಯಮಗಳನ್ನ ಉಲ್ಲಂಘನೆ ಮಾಡಿದ್ರಿಂದ ಮತ್ತು ಸ್ವತಃ ಅವರೇ ಒಪ್ಕೊಂಡಿದ್ದರಿಂದ ಆ ಹಿನ್ನೆಲೆಯಲ್ಲಿ ಅವ್ರನ್ನ 3 ವರ್ಷಗಳ ಕಾಲ ಅವ್ರನ್ನ ಡಿಬಾರ್ ಮಾಡಲಾಗಿದೆ. ಬಟ್ ಇಷ್ಟಾದರೂ ಅವರೇ ಮುಂದುವರೆದಿದ್ದಾರೆ ಸರ್, ಇದು ಮುಚ್ಚಿಟ್ಟಿದ್ದಾರಾ ಅಥವಾ ಹೇಗೆ ಅಂತ ನೀವು ಸರ್? ಸರ್, ಅದು ವಿಚಾರಣೆಯಿಂದ ಗೊತ್ತಾಗಬೇಕು ಸರ್. ಅವರು ಈ ವಿಚಾರ ಗೊತ್ತಿರೂ ಕೂಡ ಹೇಗೆ ಅದು ಮುಂದುವರೆದಿದ್ದಾರೆ, ಆ ವಿಚಾರನ ಸರ್ಕಾರ ಗಮನಕ್ಕೆ ತಂದಿದ್ದಾರಾ ಅಥವಾ ಸರ್ಕಾರ ಗಮನಕ್ಕೆ ತಂದರೂ ಕೂಡ ಸರ್ಕಾರದವರ ನಿರ್ಲಕ್ಷ್ಯ ವಹಿಸಿದಾರಾ? ಸೊ ಇದೆಲ್ಲ ವಿಚಾರಣೆ ಆಗಬೇಕಾಗಿದೆ. ವಿಚಾರಣೆ ನಂತರ ಸತ್ಯ ಗೊತ್ತಾಗುತ್ತೆ. ಈ ಬೆಳವಣಿಗೆ ನೋಡ್ತಿದ್ರೆ ಸರ್ ನಿಮ್ಗೆ ನ್ಯಾಯ ಸಿಗುತ್ತೆ ಅಂತ ಅನಿಸ್ತಿದೆ ಸರ್? ಸರ್, ಖಂಡಿತವಲ್ಲ ಸರ್. ನನ್ನ ಹೋರಾಟಕ್ಕೂ PN ದೇಸಾಯಿ ಅವರ ನೇತೃತ್ವದ ಏನು ಆಯೋಗದ ವಿಚಾರಣೆಗೂ ಕೂಡ ಯಾವುದೇ ರೀತಿ ಸಂಬಂಧ ಇಲ್ಲ. ಸೊ ನನ್ನ ಆರೋಪಕ್ಕೆ ಪೂರಕ ಎಲ್ಲ ಸಾಕ್ಷ್ಯಗಳು ನನ್ನ ಹತ್ರ ಇರೋದ್ರಿಂದ ಒಂದು ತನಿಖೆ ಪ್ರಕ್ರಿಯೆ ನಡೆಯೋದು ಸಹಜ ಆಗಿರೋದು. ಈ ತನಿಖೆ ಪ್ರಕ್ರಿಯೆ ನಡೀತಾ ಇದೆ. ಸೊ ತನಿಖೆ ಪ್ರಕ್ರಿಯೆಯಲ್ಲಿ ಈಗ ನಾವು ಲೋಕಾಯುಕ್ತದಿಂದ ನಡೀತಾ ಇರೋದು ಪ್ರಕರಣವನ್ನು CBI ಕೊಡಿಸುವಂಥ ಪ್ರಯತ್ನ ಮಾಡ್ತಾಯಿದ್ದೀವಿ. CBI ಕೊಡಿದ ನಂತರ ಸಂಪೂರ್ಣವಾಗಿ ತನಿಖೆ ನಡೆದು ವರದಿಯನ್ನು ಸಲ್ಲಿಸ್ತಾರೆ ಅನ್ನೋ ವಿಶ್ವಾಸ ನಮಗಿದ್ವಿ. ಥ್ಯಾಂಕ್ ಯು ಸರ್. ಇದಿಷ್ಟು ದೂರದರಂತಹ ಸ್ನೇಹಮಯಿ ಕೃಷ್ಣ ಅವರ ಮಾತುಗಳು. ಕ್ಯಾಮರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್ ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.